ಬೆಂಗಳೂರಿನ ಚೌಡಯ್ಯ ಸ್ಮಾರಕ ಭವನದಲ್ಲಿ ಭೂಮಿಕಾ ಎಸ್ಆರ್ ಮತ್ತು ಭಾವನಾ ಎಸ್ಆರ್ ಅವರ ಭರತನಾಟ್ಯ ರಂಗ ಪ್ರವೇಶ ಕಾರ್ಯಕ್ರಮವು ಭಾನುವಾರ ವೈಭವಿತವಾಗಿ ನೆರವೇರಿತು. ನಾಟ್ಯಾರಾಧನಾ ಸ್ಕೂಲ್ ಆಫ್ ಭರತನಾಟ್ಯದ ಗುರು ವೀಣಾ ಶ್ರೀಧರಿಯರು ಶಾಸ್ತ್ರೀಯ ನೃತ್ಯದ ಪಾರಂಪರಿಕ ಸೌಂದರ್ಯವನ್ನ ಮನೋಜ್ಞವಾಗಿ ಪ್ರದರ್ಶಿಸಿ ಕಲಾ ರಸಿಕರ ಮೆಚ್ಚುಗೆಗೆ ಪಾತ್ರರಾದರು. ಕಾರ್ಯಕ್ರಮವನ್ನ ಭೂಮಿಕಾ ಮತ್ತು ಭಾವನಾ ಅವರ ತಂದೆಯಾಗಿರುವ ಆದಾಯ ತೆರಿಗೆ ಅಪೀಲು ನ್ಯಾಯಮಂಡಳಿ ಚೆನ್ನೈನ ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀ ಎಸ್.ಆರ್. ರಘುನಾಥ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಖ್ಯಾತ ಗಾಯನ ವಿದ್ವಾಂಸರಾದ ಪಂಡಿತೆ ಡಾಕ್ಟರ್ ವಿದ್ಯಾರಾವ್, ಪದ್ಮಿನಿ ರವಿ ನೃತ್ಯ ಅಕಾಡೆಮಿಯ ನಿರ್ದೇಶಕಿ ಶ್ರೀಮತಿ ಪ್ರಮೀಳಾ ಎಸ್ಆರ್ ಅವರು ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಶೋಭೆ ತಂದರು. ಸಹೋದರಿಯರಾದ ಭೂಮಿಕಾ ಎಸ್ಆರ್ ಮತ್ತು ಭಾವನಾ ಎಸ್ಆರ್ ಅವರು ಆಳವಾದ ಅಭ್ಯಾಸ, ಶಿಸ್ತುಬದ್ಧ ನೃತ್ಯ ಶೈಲಿ ಮತ್ತು ಭಾವಾಭಿವ್ಯಕ್ತಿಯ ಮೂಲಕ ಭರತನಾಟ್ಯದ ನವರಸಗಳನ್ನು ಅನಾವರಣಗೊಳಿಸಿದರು. ಕಾರ್ಯಕ್ರಮವು ಅಪಾರ ಕಲಾ ಯಶಸ್ವಿಯಾಗಿ ನೆರವೇರಿದ್ದು ಭೂಮಿಕಾ ಎಸ್ಆರ್ ಮತ್ತು ಭಾವನಾ ಎಸ್ಆರ್ ಅವರ ಭವಿಷ್ಯದ ಕಲಾ ಪಯಣಕ್ಕೆ ಸಾಕ್ಷಿಯಾದರು. ನಮ್ಗೆ ಬಹಳ ಸಂತೋಷ ಆಗ್ತಾ ಇದೆ. ಹೆಂಗೆ ಎಕ್ಸ್ಪ್ರೆಸ್ ಮಾಡಿದ್ರೆ ಅನ್ನೋದು ಕೂಡ ಒಂದು ಜನ ನಮ್ಮ ಎಲ್ಲರೂ ಅವರ ಕಲೆನ ಪ್ರೋತ್ಸಾಹಿಸಕ್ಕೆ ಇಷ್ಟೊಂದು ಜನ ಬಂದಿರೋದು ನಮಗ್ ಬಹಳ ಹೆಮ್ಮೆ ಇದೆ. ಕಾಲದಲ್ಲೂ ಕೂಡ ಇಷ್ಟು ಕಲೆಗೆ ಇಷ್ಟೊಂದು ಬೆಲೆ ಕೊಟ್ಬಿಟ್ಟು ಏನು ನಮ್ಮ ವೆಸ್ಟರ್ನ್ ಮ್ಯೂಸಿಕ್ ಎಲ್ಲ ಇದ್ದಾಗ ನುಗ್ಗೋ ತರಾನೇ ಜನ ಬಂದಿರೋದು ನಮಗ್ ಬಹಳ ಖುಷಿ. ಎರಡು ಹೆಣ್ಮಕ್ಳು ಭೂಮಿಕಾ ಮತ್ತೆ ಭಾವನಾ, ಸುಮಾರು ಭೂಮಿಕಾ ದೊಡ್ಡೋಳು 19 ವರ್ಷದಿಂದ ಭರತನಾಟ್ಯ ಪ್ರಾಕ್ಟೀಸ್ ಮಾಡ, ಚಿಕ್ಕವಳು ಅವಳು 14 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಇಬ್ರು ಕೂಡ ಭರತನಾಟ್ಯ ಸೀನಿಯರ್ ಪಾಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಅಕಾಡೆಮಿಕ್ಸ್ ಅಲ್ಲಿ ಅಷ್ಟೇ ಉತ್ತುಂಗದಲ್ಲಿದ್ದಾರೆ. ಅವರು PUC SSLC ನ ರ್ಯಾಂಕ್ ಅಲ್ಲೇ, ಸ್ಟೇಟ್ ರ್ಯಾಂಕ್ ಅಲ್ಲೇ ಗಳಿಸಿ. ನನ್ನ ದೊಡ್ಡ ಮಗಳು CA ಫೈನಲ್ ಮಾಡ್ತಿದ್ದಾಳೆ, ಜೊತೆಗೆ ಲಾ ಸೆಕೆಂಡ್ ಇಯರ್ ಮಾಡ್ತಿದ್ದಾಳೆ. ನನ್ನ ಎರಡನೇ ಮಗಳು ಸೆಕೆಂಡ್ BCom ಜೊತೆಗೆ ACCA. ಹಾಗಾಗಿ ಅವರು ಅಕಾಡೆಮಿಕ್ಸ್ ನ ಮತ್ತೆ ಭರತನಾಟ್ಯ ಅನ್ನೋ ಕಲೆನ ತುಂಬಾ ಶ್ರದ್ಧೆಯಿಂದ ಬ್ಯಾಲೆನ್ಸ್ ಮಾಡ್ಕೊಂಡು ಮತ್ತೆ ಅವರ ಫಿಸಿಕಲ್ ಮತ್ತೆ ಮೆಂಟಲ್ ಸ್ಟ್ರೆಂತ್ ನ ಇಂಪ್ರೂವ್ ಮಾಡ್ಕೊಂಡು ಕಲೆಗೆ ಹೋಗ್ತಾ ಇದೀನಿ, ನನ್ನ ಟೈಮ್ ವೇಸ್ಟ್ ಆಗ್ತಾ ಇದೆ ಅಂತ ಯಾವತ್ತೂ ಭಾವಿಸ್ತೀರಾ. ಆ ಕಲೆಗೆ ಎಷ್ಟು ಮಹತ್ವ ಕೊಡ್ಬೇಕು ಅದನ್ನ ಸ್ಟ್ರಾಂಗ್ ಆಗಿ ಬಳಸ್ಕೊಂಡು ಅಕಾಡೆಮಿಕ್ಸ್ಗೂ ಹೆಲ್ಪ್ ಆಗೋ ತರ ಫಿಸಿಕಲ್ ಫಿಟ್ನೆಸ್, ಮೆಂಟಲ್ ಫಿಟ್ನೆಸ್ ಎಲ್ಲ ಮೈಂಟೈನ್ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ನಡೀತಾ ಇದ್ದಾರೆ. ಅವರ ಗುರುಗಳಾದ ಶ್ರೀಮತಿ ವೀಣಾ ಶ್ರೀಧರ್ ಮತ್ತೆ ಪದ್ಮಿನಿ ಶ್ರೀಧರ್ ಅಂತ ಅವರಿಬ್ಬರ ಆಶ್ರಯದಲ್ಲಿ ಚೆನ್ನಾಗಿ ಕಲ್ತಿದ್ದಾರೆ. 19 ವರ್ಷದಿಂದ ವೀಣಾ ಶ್ರೀಧರ್ ಅವ್ರ ಹತ್ರ ಕಲ್ತಿದ್ದಾರೆ. ನನ್ನ ಚಿಕ್ಕ ಮಗಳು 14 ವರ್ಷದಿಂದ ಅವ್ರ ಹತ್ರನೇ ಕಲ್ತಿದ್ದಾರೆ. ಒಂದೇ ಗುರುಗಳ ಹತ್ರನೇ ಕಲ್ತಿದ್ದಾರೆ. ಆಮೇಲೆ ಈಗ ಹೆಚ್ಚಿನ ಕಲೆಗಳನ್ನ ಬೆಳೆಸ್ಲಿಕ್ಕೋಸ್ಕರ ಪದ್ಮಿನಿ ಶ್ರೀಧರ್ ಅನ್ನೋರ ಹತ್ರ ಮತ್ತೆ ಇನ್ನೊಂದಿಷ್ಟು ಹೆಚ್ಚು ಅಂಶಗಳನ್ನ ಕಲ್ತು ಈ ರಂಗ ಪ್ರವೇಶಕ್ಕೆ ಸಿದ್ಧರಾಗಿ ಆ ಸುದಿನ ಇವತ್ತಾಗಿದೆ. ನಮ್ಗೆಲ್ಲ ಖಂಡಿತ ಬಹಳ ಖುಷಿ ಇದೆ. ಮತ್ತೆ ಮಕ್ಕಳ ಕಲಿಕಾ ಜರ್ನಿಯಲ್ಲಿ ಇದು ಒಂದು ಮಹತ್ವವಾದ ಘಟ್ಟ. ಮತ್ತೆ ಎಲ್ರಿಗೂ ಒಂದು ಮಹತ್ತರವಾದ ಆಸೆ ಕೂಡ ಪ್ರವೇಶ ಮಾಡಬೇಕು. ಏನು ರಂಗ ಪ್ರವೇಶ ಅಂದರೆ ಇದು ಒಂಥರ ನಾವು ಅವರ ಸ್ಟ್ಯಾಮಿನಾ, ಅವರ ಪರ್ಫೆಕ್ಷನ್ನು ಡ್ಯಾನ್ಸಲ್ಲಿ ಎಲ್ಲವನ್ನೂ ಎಕ್ಸಿಬಿಟ್ ಮಾಡುವಂಥ ಒಂದು ಇಂದಿನ ಕಾರ್ಯಕ್ರಮಕ್ಕೆ ಶ್ರೀಮತಿ ವಿದ್ಯಾರಾವ್ ಅವರು ಮತ್ತು ಪದ್ಮಿನಿ ರವಿ ಅವರು ಹಾಗೂ ದೂರದರ್ಶನ ಮುಖ್ಯಸ್ಥರಾದಂತಹ HN ಆರ್ತಿ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಅದು ನಮಗೆ ಬಹಳ ಖುಷಿ. ಪ್ರತಿಯೊಬ್ಬರು ಆ್ಯಕ್ಚುಲಿ ಭರತನಾಟ್ಯನ ಕಲಿಬೇಕು. ಅದು ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆ. ಬರೀ ಅವ್ರು ಕಲಿಯೋ ಕಲೆನ ಎಲ್ರಿಗೂ ಪಸರಿಸಬೇಕು. ಇವತ್ತಿನ ದಿವಸ ವಿದೇಶದಲ್ಲಿರೋರೆಲ್ಲ ನಮ್ಮ ಕಲ್ಚರ್ನ ಕಲಿತಿದ್ದಾರೆ. ಆದರೆ ನಾವು ಇಂಥ ಮಹತ್ವದ ನಾಡಿನಲ್ಲಿ ಹುಟ್ಟಿ ನಮ್ಮ ಕಲ್ಚರ್ನ ನಾವು ಬಿಟ್ಟು ಅವ್ರನ್ನ ಅನುಸರಿಸ್ತಾ ಇದ್ದೀವಿ. ಅದು ಬಹಳ ನಮ್ಮ ಮಣ್ಣಿನಲ್ಲೇ ಇರೋದರಿಂದ ಆ ಸೊಗಡನ್ನು ಎಲ್ಲರೂ ಅನುಭವಿಸಿ ಪಸರಿಸಲಿ ಅಂತ ಹೇಳಿ ನಾನು ಆಶಿಸ್ತೀನಿ.